ರಾಜ್ಯ ಕಾಂಗ್ರೆಸ್ನಲ್ಲಿ ಮಿಂಚಿನ ಸಂಚಲನ ಕ್ರಿಯೇಟ್ ಆಗಿಬಿಟ್ಟಿದೆ. ನಾಯಕತ್ವ ಬದಲಾವಣೆ ಒಂದು ಕಡೆ ಆದ್ರೆ ಈಗಾಗಲೇ ಸ್ಫೋಟಕ ತಿರುವು ಕೂಡ ಸಿಗ್ತಾ ಇರುವಂತದ್ದು. ಸಿದ್ದರಾಮಯ್ಯ ರಾಜೀನಾಮೆಗೆ ಮುಹೂರ್ತ ಸನ್ನಿಹಿತವಾಯ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ನಾಳೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂತಹ ಸಾಧ್ಯತೆ ಈಗಾಗಲೇ ಟೈಮ್ ಕೇಳಿದ್ದಾರೆ ಹೈಕಮಾಂಡ್ ನಾಯಕರನ್ನ. ಕಾಂಗ್ರೆಸ್ ಪಾಳ್ಯದಲ್ಲಿ ಬಿರುಸಿನ ಬೆಳವಣಿಗೆಗಳಾಗ್ತಾ ಇರುವಂತದ್ದು. ಒಂದು ಕಡೆ ನಾಯಕತ್ವ ಬದಲಾವಣೆ, ಮತ್ತೊಂದು ಕಡೆ ಸಚಿವ ಸಂಪುಟ ಪುನರ್ರಚನೆ. ಹಾಗಾಗಿ ನಾಳೆ ತಮ್ಮ ಸ್ಥಾನವನ್ನ ಪದತ್ಯಾಗ ಮಾಡ್ತಾರ ಸಿಎಂ ಸಿದ್ದರಾಮಯ್ಯ ಅವರು. ನಾಳೆ 10:30ಕ್ಕೆ ರಾಜ್ಯಪಾಲರ ಭೇಟಿಗೆ ಸಮಯ ಅವಕಾಶವನ್ನ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಾಕಷ್ಟು ರೀತಿಯಾದಂತಹ ಬದಲಾವಣೆಗಳಾಗ್ತಾ ಇರುವಂತದ್ದು. ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಖಚಿತವಾಗಿಬಿಟ್ಟಿದೆ. ಹಾಗಾಗಿ ನಾಳೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಮುಂದಾಗಿದ್ದಾರೆ. ನಾಳೆ ಬೆಳಗ್ಗೆ 10:30 ಸುಮಾರಿಗೆ ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯಪಾಲರ ಭೇಟಿಗೆ ಸಮಯ ಅವಕಾಶವನ್ನ ಕೇಳಿರುವಂತದ್ದು. ಹಾಗೆ ನೋಡಿ, ನಾಳೆ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಕೂಡ ಆಯೋಜನೆ ಮಾಡಿದ್ದಾರೆ. ಅದಾದ ಬಳಿಕ ರಾಜಭವನಕ್ಕೆ ತೆರಳಿ ರಾಜ್ಯಪಾಲರ ಜೊತೆ ಚರ್ಚೆ ಮಾಡಲಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಕಚೇರಿಯಿಂದ ರಾಜಭವನಕ್ಕೆ ಒಂದು ಪತ್ರ ಕೂಡ ರವಾನೆಯಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಹಾಗಾದ್ರೆ ಆ ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ? ರಾಜೀನಾಮೆ ಸುದ್ದಿ ಬೆನ್ನಲ್ಲೇ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್. ನಾಳೆ ಸಚಿವರಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇನ್ವಿಟೇಷನ್ ಹೋಗಿದೆ. ಸಚಿವರಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಬರುವಂತೆ ಸಿಎಂ ಆಹ್ವಾನ ಕೊಟ್ಟಿದ್ದಾರೆ. ನಾಳೆ ಬೆಳಗ್ಗೆ 9 ಗಂಟೆಗೆ ಸಿಎಂ ಸರ್ಕಾರಿ ನಿವಾಸದಲ್ಲಿ ಆಯೋಜನೆ ಮಾಡಲಾಗಿರುವಂತದ್ದು. ಈ ಮೀಟಿಂಗ್ ಎಲ್ಲ ಸಚಿವರು ಬರುವಂತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಆಹ್ವಾನಿಸಿದ್ದಾರೆ. ನಿಜಕ್ಕೂ ಈ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಣಕ್ಕೂ ಒಂದೊಂದು ಬೆಳವಣಿಗೆಗಳಾಗ್ತಾ ಇರುವಂತದ್ದು. ಈಗಾಗಲೇ ನಿನ್ನೆಷ್ಟೇ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ರು. ಸತತವಾಗಿ 30 ನಿಮಿಷಗಳ ಕಾಲ ಸಿಎಂ ಸಿದ್ದರಾಮಯ್ಯ ಅವರು ಸುದೀರ್ಘವಾಗಿ ಚರ್ಚೆ ಮಾಡಿದ್ರು. ಒಂದು ಕಡೆ ತಮ್ಮ ಸ್ಥಾನಮಾನವನ್ನ ಬಿಟ್ಟುಕೊಡಕ್ಕೆ ಇಷ್ಟ ಇಲ್ಲ, ಈಗ ಬಲವಂತವಾಗಿ ಏನಾದ್ರೂ ತಮ್ಮ ಸ್ಥಾನಮಾನವನ್ನ ಬಿಟ್ಟುಕೊಡ್ತಾರಾ ಅನ್ನುವಂತಹ ಪ್ರಶ್ನೆ. ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ನಿಜಕ್ಕೂ ಚಟುವಟಿಕೆಗಳೇನಿದಾವೆ ಗರಿಗೆದ್ರು ಬಿಟ್ಟಿದ್ದಾವೆ. ಸಿಎಂ ಸಿದ್ದರಾಮಯ್ಯ ಮನೆಯತ್ತ ಆಪ್ತರ ದಂಡು ದೌಡಾಯಿಸ್ತಾ ಇದ್ದಾರೆ. ಕಾವೇರಿ ನಿವಾಸದಲ್ಲಿ ಸಿಎಂ ಜೊತೆಗೆ ಆಪ್ತ ಸಚಿವರ ಮಾತುಕತೆ ಒಂದು ಕಡೆಯಾದ್ರೆ, ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಸಚಿವರು, ಶಾಸಕರು, ಮುಖಂಡರು ಎಲ್ಲರೂ ಕೂಡ ದೌಡಾಯಿಸ್ತಿದ್ದಾರೆ. ಜಮೀರ್ ಅಹಮದ್ ಖಾನ್, ಎಂಸಿ ಸುಧಾಕರ್, ಡಾಕ್ಟರ್ ಮಹದೇವಪ್ಪ, ಶಾಸಕ ಶಿವಲಿಂಗೇಗೌಡ, ಬಂಡಿ ಸಿದ್ದೇಗೌಡ, ಬಿ ನಾಗೇಂದ್ರ, ಆಪ್ತ ಶಾಸಕರು, ಸಚಿವರೊಂದಿಗೆ ಸಿಎಂ ಸಿದ್ದರಾಮಯ್ಯ ಅವರು ಸುದೀರ್ಘವಾಗಿ ಚರ್ಚೆ ಮಾಡಲಿದ್ದಾರೆ. ದೆಹಲಿಯಲ್ಲಿ ನಡೆದಂತಹ ಚರ್ಚೆ ಬಗ್ಗೆ ಮಾಹಿತಿಯನ್ನ ಆಪ್ತರು ಒಂದೊಂದಾಗಿ ಪಡೆದುಕೊಳ್ತಿದ್ದಾರೆ. ರಾಜೀನಾಮೆ ಕೊಡಬೇಡಿ ಅಂತ ಸಿಎಂ ಮೇಲೆ ಒತ್ತಡವನ್ನು ಹೇರಲಾಗ್ತಾ ಇದೆ. ನೋಡಿ, ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ನಿಜಕ್ಕೂ ಈಗಾಗಲೇ ಕ್ಷಣಕ್ಕೂ ಒಂದಲ್ಲ ಒಂದು ಬೆಳವಣಿಗೆಗಳಾಗ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರ ಬಣದಲ್ಲಿ ಏನು ಗುರುತಿಸಿಕೊಂಡಿರುವಂತಹ ಶಾಸಕರು, ಸಚಿವರು ಅವರ ನಿವಾಸದ ಹತ್ರ ಆಗಮಿಸಿದ್ದಾರೆ. ಸಾಕಷ್ಟು ರೀತಿಯಾದಂತಹ ಬಿಗಿ ಭದ್ರತೆಯನ್ನ ಅಲ್ಲಿ ಕೈಗೊಳ್ಳಲಾಗಿದೆ. ಯಾಕಂತಂದ್ರೆ ಈಗಾಗಲೇ ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಸುದ್ದಿ ತಿಳಿತಾ ಇದ್ದಂತೆ ಶಾಸಕರು, ಸಚಿವರು ಅವರ ನಿವಾಸದ ಹತ್ರ ಆಗಮಿಸ್ತಾ ಇರುವಂತಹ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀವಿ. ಈಗ ಸಿದ್ದರಾಮಯ್ಯ ಅವರು ಬಹುತೇಕವಾಗಿ ರಿಸೈನ್ ಕೊಡಬೇಕು ಅಂತ ಹೇಳಿ ಮುಂದಾಗಿದ್ದಾರೆ. ನಾಳೆ ತಮ್ಮ ಸ್ಥಾನಕ್ಕೆ ಏನಾದರೂ ಪದತ್ಯಾಗವನ್ನ ಮಾಡ್ತಾರಾ? ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ವೇಳೆ ಏನಾದರೂ ನಾಳೆ ಸಿದ್ದರಾಮಯ್ಯ ಅವರು ರಿಸೈನ್ ಮಾಡಿಬಿಟ್ರೆ ನಾಡಿದ್ದೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪದಗ್ರಹಣ ಮಾಡುವಂತಹ ಚಾನ್ಸಸ್ ತುಂಬಾನೇ ಇದೆ. ಹಾಗಾಗಿ ನಾಳೆ ಅವಕಾಶ ಬೇರೆ ಕೇಳಿದ್ದಾರೆ ರಾಜ್ಯಪಾಲರನ್ನ. ಏನಾಗುತ್ತೆ ನಾಳೆ, ಏನೆಲ್ಲ ಚರ್ಚೆ ಆಗುತ್ತೆ? ಹಾಗೆ ಈಗಾಗಲೇ ನೋಡಿ, ಅಂದಹಾಗೆ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಅವರ ಆಪ್ತ ನಾಯಕರೇನಿದ್ದಾರೆ, ಒಂದು ಕಡೆ ರಾಜೀನಾಮೆ ಕೊಡಬೇಡಿ, ಸುತಾರಾಮ್ ಕೊಡಲೇಬೇಡಿ ಅಂತ ಹೇಳಿ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಹಿಂದೆ ನಾವು ಗಮನಿಸಿದಾಗೆ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಏನಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಪದೇ ಮಾಧ್ಯಮದ ಮುಂದೆ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಇಲ್ಲ, ನಮ್ಮ ತಂದೆಯವರೇ ಪೂರ್ಣಾವಧಿ ಸಿಎಂ ಆಗಿ ಮುಂದುವರಿಯುತ್ತಾರೆ ಅಂತ ಹೇಳಿ. ಆದರೆ
ಹೈಕಮಾಂಡ್ ನಾಯಕರು ಮುಂಚೆ ಏನು ಹೇಳಿದ್ರು, 2.5 ವರ್ಷ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನವನ್ನ ನಡೆಸಿಕೊಂಡು ಹೋದ್ರೆ ಇನ್ನುಳಿದಂತಹ 2.5 ವರ್ಷ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಆ ಸ್ಥಾನವನ್ನ ನಿಭಾಯಿಸಿಕೊಂಡು ಹೋಗ್ತಾರೆ ಅನ್ನುವಂತಹ ಮಾತಿತ್ತು. ಅದೇ ರೀತಿಯಾಗಿ ಈಗಾಗಲೇ ಸರ್ಕಾರಕ್ಕೆ 3 ವರ್ಷ ಆಗಿದೆ. ಸೊ ಹಾಗೆ ಈಗ ಹೈಕಮಾಂಡ್ ನಾಯಕರು ಕೊಡಲೇಬೇಕಾದಂತಹ ಪರಿಸ್ಥಿತಿ. ಒಂದು ಕಡೆ ಹಿಂದೆ ನಾವು ಗಮನಿಸಿದಾಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರೇನಿದ್ದಾರೆ, ಇಲ್ಲ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಆ ಸ್ಥಾನವನ್ನ ಬಿಟ್ಟುಕೊಡ್ಬೇಕಾಗತ್ತೆ, ನೀವು ಹೇಳದಾಗೆ ಆ ಮಾತಿನಂತೆ ನಡೆದುಕೊಳ್ಬೇಕಾಗತ್ತೆ ಅಂತ ಹೇಳಿದ್ರಲ್ಲ. ಅದೇ ರೀತಿಯಾಗಿ ಈಗ 3 ವರ್ಷ ಆಗಿದೆ ಸರ್ಕಾರಕ್ಕೆ. ಸೊ ಹಾಗಾಗಿ ಆ ಸ್ಥಾನಮಾನವನ್ನ ಬಿಟ್ಟುಕೊಡ್ಬೇಕಾಗತ್ತೆ.